ಇಲ್ಲಿ ನಾವಿವಾಗ ಎಲ್ಲು ಎಮ್ ಮತ್ತು ಎನ್ನು ಈ ಮೂರು ನಡುವೆ ಇರುವಂಥ ಸಂಬಂಧ ನೋಡ್ತಾ ಇದ್ದೀವಿ. ಸೊ ಇಫ್ ಇಟ್ ಟೇಕ್ a vector P which is ai cap plus bj cap plus ck cap ಆಯ್ತಾ. ಇಲ್ಲಿ ನಾವು L ಬಂದು a ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ P, m ಬಂದು P ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ P, n ಬಂದು C ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ P. ಅದೊಂದು ಡೆಫಿನೇಷನ್, ಇದರಲ್ಲಿ ಏನಂತ ಡಿಸ್ಕಸ್ ಮಾಡೋದೇನಿಲ್ಲ. ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ P ವಿಚ್ ಇಸ್ ನಥಿಂಗ್ ಬಟ್ P, ಆ್ಯಕ್ಚುಲಿ ವೆಕ್ಟರ್ P ಕಂಡ್ರೆ ಇವೆಲ್ಲ ಇಲ್ಲ, ಇದು ವೆಕ್ಟರ್ಸ್ ಇವೆಲ್ಲ. is equal to a square plus b square plus c square to the power of half. ಆಯ್ತಾ. ಸೊ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಈ ಆಪ್ರೇಷನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಡೈರೆಕ್ಟ್ ಗಿವ್ ಅವೇ ಎನಿವೇಸ್. ಸೊ ಈ ಉತ್ತರ ಏನು ಬರುತ್ತೆ ನೋಡೋಣ. ದಟ್ ಈಸ್ ಅ ರಿಲೇಶನ್ಶಿಪ್, ಅಷ್ಟೇನಿಲ್ಲ. ಸೊ ಇದುವರೆಗೂ ನಾವು ಡೇಟಾ ಬರೆದ್ರೆ ಇಲ್ಲಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಎಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಬೈ ಪಿ ಸ್ಕ್ವೇರ್ ಬರುತ್ತೆ ಡಿನಾಮಿನೇಟ್ರಲ್ಲಿ, ಪ್ಲಸ್ ಬಿ ಸ್ಕ್ವೇರ್ ಬೈ ಪಿ ಸ್ಕ್ವೇರ್ ಬರುತ್ತೆ, ಪ್ಲಸ್ ಸಿ ಸ್ಕ್ವೇರ್ ಬೈ ಪಿ ಸ್ಕ್ವೇರ್ ಬರುತ್ತೆ. ಇಲ್ಲೆಲ್ಲದರಲ್ಲೂ 1/p ಸ್ಕ್ವೇರ್ ಕಾಮನ್ ಇದೆ. ದಿಸ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಪಿ ಸ್ಕ್ವೇರ್ ಬೈ ಪಿ ಸ್ಕ್ವೇರ್ ಅಲ್ವಾ ಇಲ್ಲಿಂದ. So this is nothing but 1. So L square plus M square plus N square is nothing but 1. So cos square alpha plus cos square beta plus cos square gamma, all of this is equal to 1. So this is ನಿಮ್ಮ relationship. ಸರಿನಾ?